ಹಾಯ್ ಹಲೋ ನಮಸ್ಕಾರ. ನಾನು ವಿ ಕೆ ಕನ್ನಡ ಕಲಬುರಗಿ ವತಿಯಿಂದ ಇವತ್ತಿನ ಏನು ವಿಷಯ ಬಗ್ಗೆ ಮಾತಾಡೋಣ ಅಂದರೆ ಸಬ್ಸ್ಕ್ರೈಬರನ್ನು ಯಾವ ರೀತಿ ಇನ್ಕ್ರೀಸ್ ಮಾಡೋದು. ಈ ವಿಷಯ ಬಗ್ಗೆ ಮಾತಾಡೋದಕ್ಕೆ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಬಟನನ್ನು ಕ್ಲಿಕ್ ಮಾಡಿ. ಮತ್ತು ಎಲ್ಲರೂ ಏನಂದರೆ ಈಗ ಯೂಟ್ಯೂಬಲ್ಲಿ ನಾವು ನಮ್ಮ ಚಾನಲನ್ನು ಮೊನಟೈಸ್ ಮಾಡ್ಕೋಬೇಕಂದ್ರೆ ಅದರಲ್ಲಿ ಏನಾದರೂ ನಾವು ಹಣ ಸಂಪಾದನೆ ಮಾಡ್ಕೋಬೇಕಂದ್ರೆ 1000 ಸಬ್ಸ್ಕ್ರೈಬು ಮತ್ತು 4000 ವಾಚ್ ಅವರ್ ಅಂಥೇಳಿ ಇತ್ತು. ಇವಾಗ ಏನು ಮಾಡಿದ್ದಾರೆ, 5000 ಸಬ್ಸ್ಕ್ರೈಬರು ಮತ್ತು 3000 ವಾಚ್ ಟೈಮ್ ಆದರೆ ನೀವು ಯೂಟ್ಯೂಬಲ್ಲಿ ಅರ್ನ್ ಮಾಡ್ಬೋದು ಅಂತ ಇದೆ. ಮತ್ತು ಇನ್ನೊಂದು ನಾವು ಯಾವ ರೀತಿ ನಾವು ಸಬ್ಸ್ಕ್ರೈಬರ್ನ ನಾವು ಜಾಸ್ತಿ ಮಾಡ್ಕೋಬೇಕು. ಈ ಕೆಲವರು ಏನಂತ ವಿಡಿಯೋ ಮಾಡ್ತಿರ್ತಾರೆ, ಅವ್ರಿಗೆ ಸಬ್ಸ್ಕ್ರೈಬರೇ ಬರ್ತಾ ಇರೋಲ್ಲ. ನಾವು ಎಷ್ಟು ಚೆನ್ನಾಗಿ ವಿಡಿಯೋ ಮಾಡಿದ್ರು ಸಬ್ಸ್ಕ್ರೈಬರ್ ಬರ್ತಾ ಇಲ್ಲ. ಯಾವ ಥರ ಮಾಡಬೇಕು, ವಿಡಿಯೋಗಳು ಹಾಕ್ತಾರೆ. ನೀವು ಏನಾದರೂ ಯೂಟ್ಯೂಬಲ್ಲಿ ಏನಾದರೂ ನೀವು ದುಡ್ಡು ಮಾಡ್ಬೇಕಂತಂದರೆ ನೀವು ಫಸ್ಟ್ ಆಫ್ ಆಲ್ ಏನು ಮಾಡ್ಬೇಕಂತಂದರೆ ಶಾರ್ಟ್ಸ್ ಏನಿರುತ್ತಲ್ಲ, ಫಸ್ಟ್ ಶಾರ್ಟ್ಸ್ ನೀವು ಅಪ್ಲೋಡ್ ಮಾಡ್ತಾ ಇರಬೇಕು. ನಿಮಗೆ ಯಾವಾಗ ನಿಮಗೆ ಶಾರ್ಟ್ಸ್ ಒಂದು ವಾರದಲ್ಲಿ ಒಂದು 3-4 ಶಾರ್ಟ್ಸ್ ಹಾಕ್ತಾ ಇರಬೇಕು. ಆಮೇಲೆ ನೀವು ವಿಡಿಯೋಸ್ ಏನು ಹಾಕ್ತಿರಲ್ಲ, ವೀಡಿಯೋಸನ್ನು ಸ್ವಲ್ಪ ಅದು ಜಾಸ್ತಿ ಲೆಂತ್ ಇರಬಾರ್ದು. ಒಂದು 2.5 ನಿಮಿಷ, 3 ನಿಮಿಷ, 4 ನಿಮಿಷವರೆಗೆ ಇದ್ದರೆ ಸಾಕು. ಯಾಕಂದರೆ ನೀವು 6 ನಿಮಿಷ, 7 ನಿಮಿಷ, 10 ನಿಮಿಷ, 12 ನಿಮಿಷವರೆಗೆ ಹಾಕಿದ್ರೆ ಅದು ಅಷ್ಟೊತ್ತು ಯಾರೂ ನೋಡೋಲ್ಲ. ಯಾಕಂದ್ರೆ ನಿಮಗೆ ಅಂದ್ರೆ ಸಬ್ಸ್ಕ್ರೈಬರ್ ನಿಮ್ಮ ಹತ್ರ ಇರಲ್ಲ. ಅದಕ್ಕೋಸ್ಕರ ನಿಮ್ಮ ಸಬ್ಸ್ಕ್ರೈಬರ್ ಇರಲಾರ್ದಕ್ಕೋಸ್ಕರ ನಿಮ್ಮ ಚಾನಲನ್ನು ಗ್ರೋ ಆಗೋಲ್ಲ. ನೀವೇನಾದರೂ ಡಿಪ್ರೆಸ್ ಆಗಿಬಿಡ್ತೀರಿ. ನಾವು ಎಷ್ಟು ಮಾಡಿದ್ರು ನಮ್ಮ ಚಾನಲ್ ಓಡ್ತಾ ಇಲ್ಲ, ನಾವು ಯಾವ ರೀತಿ ಚಾನಲ್ ಇನ್ಕಮ್ ಮಾಡ್ತೀವಿ. ಕೆಲವರು ಬೇಸರ ಬಂದು ಬಿಟ್ಟಿದ್ದಾರೆ. ಅದಕ್ಕೆ ನೀವು ಯೂಟ್ಯೂಬಲ್ಲಿ ನೀವು ಆ ಥರ ಬೇಸರ ಬಂದು ಬಿಡಬೇಡಿ. ಯಾಕಂದರೆ ಅದು ಇವತ್ತಿಲ್ಲ ನಾಳೆ ನಿಮ್ಗೆ ಕೈ ಹಿಡಿಯುತ್ತೆ. ಮತ್ತು ಅದರಿಂದ ನೀವು ಒಂದು ಹೆಲ್ಪ್ ಆಗುತ್ತೆ ನಿಮಗೆ. ಅದರಿಂದ ಏನಾದರೂ ನೀವು ಸಂಪಾದನೆ ಮಾಡ್ಬೋದು. ಮತ್ತು ನಿಮ್ಮ ಹತ್ರ ಏನು ಟ್ಯಾಲೆಂಟ್ ಇರುತ್ತೋ ಅದನ್ನು ಶಾರ್ಟ್ಸನ್ನು ಫಸ್ಟಾಗಿ ಬಿಡಿ. ಶಾರ್ಟ್ಸನ್ನು ಪ್ರತಿ ಬೆಳಿಗ್ಗೆ ಒಂದು ಮತ್ತು ಸಾಯಂಕಾಲ ಒಂದು, ಮುಂಜಾನೆ ಒಂದು, ಸಾಯಂಕಾಲ ಒಂದು 2 ಶಾರ್ಟ್ಸ್ ಹಾಕ್ತಾಯಿರಿ. ತಾನಾಗಿ ಸಬ್ಸ್ಕ್ರೈಬರ್ ಇನ್ಕ್ರಿಮೆಂಟ್ ಆಗ್ತಾ ಹೋಗುತ್ತೆ. ಅದಾದಮೇಲೆ ನಿಮಗೇನದ ಅವಾಗ ಸ್ವಲ್ಪ ನೀವು ಸ್ವಲ್ಪ ಲಾಂಗ್ ವಿಡಿಯೋಗಳು ಹಾಕಿ. ಯಾವಾಗ ಅಂತಂದರೆ ನಿಮ್ಮ ಸಬ್ಸ್ಕ್ರೈಬರ್ ಯಾವಾಗ ನಮ್ಮದು 150, 200, 250 ಈ ಥರ ಆಗುತ್ತಲ್ಲ, ಅವಾಗ ಏನು ಮಾಡಬೇಕು, ನೀವು ಒಂದು 3.5 ನಿಮಿಷದ ವಿಡಿಯೋಗಳು, ಆಮೇಲೆ 4 ನಿಮಿಷದ್ದು, ಈ ಥರ ಸ್ವಲ್ಪ ಇನ್ಕ್ರೀಸ್ ಮಾಡ್ಕೊಂಡು ಹೋಗ್ಬೇಕು. ಈ ಥರ ನೀವು ಇನ್ಕ್ರೀಸ್ ಮಾಡೋದ್ರಿಂದ ನಿಮಗೆ ಸಬ್ಸ್ಕ್ರೈಬರ್ ತಾನಾಗಿ ಸ್ವಲ್ಪ ಇನ್ಕ್ರಿಮೆಂಟ್ ಆಗುತ್ತೆ ಮತ್ತು ವಾಚ್ ಟೈಮ್ ಕೂಡ ಬರುತ್ತೆ. ನೀವೇನು ಮಾಡ್ತೀರಾ, ಬರೀ ಶಾರ್ಟ್ಸ್ ಹಾಕ್ಕೊಂತ ಹೋಗ್ತೀರಾ, ಇಲ್ಲ ಬರೀ ವಿಡಿಯೋಗಳು ಹಾಕ್ಕೊಂತ ಹೋಗ್ತೀರಾ, ಅದು ನಿಮ್ಮ ಸಬ್ಸ್ಕ್ರೈಬು ಕರೆಕ್ಟಾಗಿ ಬರೋಲ್ಲ. ಆಮೇಲೆ ಅವು ಕೆಲವೊಂದು ಓಡಲ್ಲ, ಅದು ಅಲ್ಲೇ ನಿಂತ್ಕೊಳ್ಳುತ್ತೆ. ಆಮೇಲೆ ನೀವೇನು ಬೇಜಾರಾಗಿ ನಮ್ಗೆ ಎಷ್ಟು ಮಾಡಿದ್ರು ನಮ್ಮ ಸಬ್ಸ್ಕ್ರೈಬರ್ ಬರ್ತಾಯಿಲ್ಲ, ನಾವು ಏನು ಮಾಡೋದು ಅಂತ ಈ ಥರ ನಿಮ್ಗೆ ತಲೆಯಲ್ಲಿ ಕುಂತ್ಕೊಳ್ಳುತ್ತೆ. ಅದಕ್ಕೆ ದಯವಿಟ್ಟು ಯಾರಾದರೂ ನೀವು ಯೂಟ್ಯೂಬಲ್ಲಿ ಏನಾದರೂ ದುಡ್ಡು ಸಂಪಾದನೆ ಮಾಡ್ಬೇಕಂತ ಅಂದ್ಕೊಂಡ್ರೆ ನೀವೇನು ಮಾಡಬೇಕು, ಫಸ್ಟ್ ಶಾರ್ಟ್ಸ್ ಹಾಕಿ. ಶಾರ್ಟ್ಸನ್ನು ಪ್ರತಿ ಒಂದು ವಾರದಲ್ಲಿ 7 ದಿನದಲ್ಲಿ ಒಂದು 3-4 ದಿನ ನೀವು ಶಾರ್ಟ್ಸ್ ಹಾಕಿ. ಶಾರ್ಟ್ಸಿಂದ ಚೆನ್ನಾಗಿ ಎಡಿಟಿಂಗ್ ಮಾಡಿ ಅದಕ್ಕೆ ಮ್ಯೂಸಿಕ್ ಯೂಟ್ಯೂಬಲ್ಲೇ ಸಿಗುತ್ತೆ. ನೀವು ಬೇರೆ ಕಡೆಯಿಂದ ತೊಗೊಂಡು ಆಮೇಲೆ ನೀವು ಹಾಕ್ಕೊಂಡ್ರೆ ಯೂಟ್ಯೂಬಲ್ಲಿ ಕಾಪಿರೈಟ್ ಕೂಡ ಬರುತ್ತೆ. ಅದಕ್ಕೆ ನೀವು ಬೇರೆ ಕಡೆಯಿಂದ ತೊಗೋಬೇಡಿ. ದಯವಿಟ್ಟು ಯೂಟ್ಯೂಬನ್ನು ರೆಕಮೆಂಡ್ ಮಾಡ್ತಾನೆ, ಅವನ ಹತ್ರನೇ ಇರುತ್ತೆ, ಯೂಟ್ಯೂಬ್ ಹತ್ರನೇ ಇರುತ್ತೆ. ಆ ವಿಡಿಯೋಗಳನ್ನು ತೊಗೊಂಡು ನೀವು ಶಾರ್ಟ್ಸ್ಗಳನ್ನು ಹಾಕಿ ಅಪ್ಲೋಡ್ ಮಾಡಿ. ಆಮೇಲೆ ಕೆಲವೊಂದು ವಿಡಿಯೋಗಳನ್ನು ಚೆನ್ನಾಗಿ ಅದಕ್ಕೆ ನೀವು ಟೈಟಲ್ ಹಾಕಿ. ಡಿಸ್ಕ್ರಿಪ್ಷನ್ನು, ಟೈಟಲ್ಲು ಇದು ಶಾರ್ಟ್ಸಲ್ಲಿ ಹಾಕಿದ್ರೆ ತಾನಾಗಿ ಓಡುತ್ತೆ. ಮತ್ತು ಟ್ಯಾಗ್ ಭಾಳ ಇಂಪಾರ್ಟೆಂಟು. ಕಂಪಲ್ಸರಿ ನೀವು ಯಾವ ವೀಡಿಯೋಗಳು ಮಾಡ್ತೀರ ಅದ್ರ ಏನು ಸಾಂಗ್ಸ್ ಇದೆ, ಆ ಸಾಂಗ್ಸಿಂದ ಟ್ಯಾಗ್ ಹಾಕಿ. ಟ್ಯಾಗ್ ಹಾಕಿದ್ರೆ ಅದು ಇಮಿಡಿಯೇಟಾಗಿ ತಾನಾಗಿ ಸ್ವಲ್ಪ ಇನ್ಕ್ರಿಮೆಂಟ್ ಹಾಕ್ಕೊಂಡು ತಾನಾಗಿ ಸ್ವಲ್ಪ ಸಬ್ಸ್ಕ್ರೈಬರ್ ಕೂಡ ನಿಮಗೆ ಇನ್ಕ್ರೀಸ್ ಆಗುತ್ತೆ. ಆಮೇಲೆ ನಿಮಗೆ ಅದು ಕೂಡ ಹೆಲ್ಪ್ ಆಗುತ್ತೆ. ಈ ರೀತಿ ಮಾಡೋದ್ರಿಂದ ನಿಮ್ಮ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮತ್ತು ಇದನ್ನು ಮಾಡ್ಕೋಬೋದು.